ವೆಲ್ಕಮ್ ಬ್ಯಾಕ್. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ, ಅಂತಿಮ ನಿರ್ಧಾರ ಸಿಎಂ ಅವರಿಗೆ ಬಿಟ್ಟಿದ್ದು. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ, ಅಂತಿಮ ನಿರ್ಧಾರ ಏನಿದ್ರು ಸಿಎಂ ಅವರಿಗೆ ಬಿಟ್ಟಿದ್ದು. ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಏನಿದೆ, ಚಿಕ್ಕೋಡಿ ಜಿಲ್ಲೆಯಾಗಿ ಮಾಡಬೇಕೆಂಬುದು ದಶಕಗಳಿಂದ ಚರ್ಚೆ ಆಗಿದೆ, ಹೋರಾಟಗಳು ನಡೆದಿವೆ. ಯಾಕಂತಂದ್ರೆ ಆಡಳಿತಾತ್ಮಕ ಅನುಕೂಲ ಆಗುತ್ತೆ ಚಿಕ್ಕೋಡಿಯನ್ನ ಮಾಡಿದರೆ. ಬೆಳಗಾವಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಇದು. ಅಥಣಿ ಮತ್ತು ರಾಯಬಾಗದಂತಹ ತಾಲೂಕುಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗಲು ಜನರು ಇಡೀ ದಿನ ಪ್ರಯಾಣಿಸಬೇಕಾಗುತ್ತೆ. ಇದರಿಂದ ಪ್ರಸ್ತಾವಿತ ವಿಭಜನೆ ಏನಿದೆ, ಬೆಳಗಾವಿ ಜಿಲ್ಲೆಯನ್ನ 3 ಭಾಗಗಳಾಗಿ ವಿಭಜಿಸುವ ಪ್ರಸ್ತಾವನೆ ಇದೆ. ಚಿಕ್ಕೋಡಿ ಜಿಲ್ಲೆ, ಗೋಕಾಕ್ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಅಂತ. ಇದೀಗ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ, ಸರ್ಕಾರದ ಗಮನಕ್ಕೆ ತಂದಿದ್ದೇವೆ, ಅಂತಿಮ ನಿರ್ಧಾರವನ್ನ ಸಿಎಂ ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ನಾವತ್ತಿ ನಮ್ದು ಹೇಳಿ ಮಾಡಕ್ಕಂತ ನಾವು ಹೇಳಿ ಎಲ್ಲರೂ ಹೇಳಿದ್ದೀವಿ. ಇನ್ನು ಸರ್ಕಾರ ನಿರ್ಧಾರ ಮಾಡೋದು. ಈಗ ಅಧಿವೇಶನ ಆದ ತಕ್ಷಣ ಒಂದು ಅಧಿವೇಶನದಾಗ ಒಂದು ನಿರ್ಧಾರ ಮಾಡಿ ಅಧಿವೇಶನಾಗ ಏನು ಅದಕ್ಕೇನು ಘೋಷಣೆ ಮಾಡಬೇಕಾಗ್ತದೇನು ಅವಶ್ಯಕತೆ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಡಿಸಿಷನ್ ಅದನ್ನೇ ಯಾವಾಗ ಬೇಕಾದಾಗ. ಈ ಭಾಗದ ಜನ ಅನ್ನತ್ತಾರೆ ಸರ್, ಬಜೆಟ್ ಆದ ನಂತರ ಏನಾದರೂ ಈ ಭರವಸೆ ಕೊಡೋದು ಹೇಳಿದ್ವಿ. ನಾವೆಲ್ಲ MLA CM ಅವ್ರಿಗೆ ಅಧಿವೇಶನ ಟೈಮ್ನಾಗ ಹೇಳಿದ್ವಿ. ನಾವು ಮಾಡ್ಲಿಕ್ಕೆ ಎಲ್ಲರಿಗೂ ಒಪ್ಪಂದ ಇದೆ ಮಾಡಿ ಅಂತ ಹೇಳಿದ್ವಿ. ಅಂತಿಮ ಡಿಸಿಷನ್ ಸರ್ಕಾರ CM ಅವ್ರು ತಗೋಬೇಕು. ನಾವತ್ತಿ ನಮ್ದು ಹೇಳಿ